ಹೇಳಿದ್ರು ಸರ್ ನೀವೀಗ ಮುಸಲ್ಮಾನ್ ನಾಯಕರ ಜೊತೆ ನಾವೀಗ ಮಾತಾಡ್ ಬಂದೋ ನಾವು ಇಲ್ಲೇ ಕಾಫಿ ಡೇಲಿ ಕರ್ಸಿದ್ವಿ ಸರ್ ದವಸ್ಪೇಟೆ ಕಾಫಿ ಡೇಲಿ ಅವರು ಒಂದು 10-15 ಜನ ಬಂದ್ರು ಹಾಗಾಗಿದೆ ಹೀಗಾಗಿದೆ ನಮ್ಗೆ ಅಂತ ಹೇಳಿ ಅವರು ಹಾಗಾಗಿದೆ ಹೀಗಾಗಿದೆ ನಮ್ಗೆ ಇವರೇ ಎದುರಿಸಿದ್ರು ಅನ್ನೋ ತರ ಅವ್ರು ಹೇಳಿದ್ರು ನೀವು ಒಂದ್ ಸೈಡ್ ಹೇಳ್ತಿದ್ದೀರಪ್ಪ ನಾವ್ ಇಲ್ಲಿ ಬಂದ್ ಮಾತಾಡಿ ಇನ್ನೊಂದ್ ಸೈಡ್ ಕೇಳ್ತೇನೆ ಆದ್ರೆ ನಾನ್ ಹೇಳೋದು ಯಾರು ತಪ್ಪಿರುತ್ತೋ ಅದನ್ನ ಇಬ್ರು ಕೂಡ ಕ್ಷಮಿಸ್ಕೊಂಡು ಹೋಗ್ರಿ ಬೇಡ ಮುಂದುವರ್ಸೋದಂತ ಗಲಾಟೆ ಅಂತ ನೀವೇ ಹೇಳ್ತಾ ಇದ್ದೀರಿ ಬಟ್ ಆದ್ರೆ ಒಬ್ಬ ಜನನಾಯಕರೇ ಈ ತರ ಮಾಡಿದ್ರೆ ಜನನಾಯಕರ ಕಾರ್ ಹೋಗ್ಬೇಕಾದ್ರೆ ಅವರಿಗೆ ಚಮಕ್ ಕೊಟ್ರೆ ಅವ್ರಿಗೆ ಕಂಪ್ಲೇಂಟ್ ಕೊಡೋದಿಕ್ಕೂ ಕೂಡ ಅವಕಾಶ ಇದೆ ಅವ್ರ ಕಂಪ್ಲೇಂಟ್ ಕೊಟ್ರೆ ಬೇಗ ಪೊಲೀಸರು ಕೂಡ ತಗೊಳ್ತಾ ಇದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಒಬ್ಬ ಜನನಾಯಕರು ಇರುವಂತಹ ಕಾರ್ ಗನ್ಮ್ಯಾನ್ ಇರ್ಬೋದು ಡ್ರೈವರ್ ಇರ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹೊಡಿತಾರೆ ಅಂತ ಹೇಳಿದ್ರೆ ಹಲ್ಲೆ ಮಾಡುವಂತದ್ದು ಏನ್ ಕಾರಣ ಇತ್ತು ಅಲ್ಲ ನಾನು ಅದಕ್ಕೆ ಯಾರು ತಪ್ಪಿದ್ಯೋ ಇನ್ನು ನನಗೆ ಅನಂತ್ ಕುಮಾರ್ ಹೆಗಡೆ ನಾನು ಇಲ್ಲಿ ಬಂದ್ ಮಾತಾಡ್ದೆ ನಾನು ಯಾರ್ ಗನ್ಮ್ಯಾನ್ ತಪ್ಪಿದ್ಯೋ ಅಲ್ಲಿ ಡ್ರೈವರ್ ತಪ್ಪಿದ್ಯೋ ನನ್ಗೆ ಗೊತ್ತಿಲ್ಲ ಯಾರದೇ ತಪ್ಪು ಮಾಡ್ರು ತಪ್ಪೇ ಅದು ಈಗ ಅನಂತ್ ಕುಮಾರ್ ಹೆಗಡೆ ಡ್ರೈವರ್ ತಪ್ಪು ಮಾಡ್ರು ತಪ್ಪೆ ಯಾವಾಗ್ಲೂ ಏನಾಗುತ್ತೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆ ಕಳ್ಕೊಳ್ತಾರೆ ಯಾವಾಗ್ಲೂ ಅವನು ಚಮಕ್ ಕೊಟ್ಟನೋ ಗೊತ್ತಿಲ್ಲ ಯಾರು ಚಮಕ್ ಕೊಟ್ಟಿಲ್ಲ ಏನಾಯ್ತು ಅನ್ನೋದು ವಾಸ್ತವಾಂಶ ನನಗೂ ಗೊತ್ತಿಲ್ಲ ಸಾರ್ವಜನಿಕರು ಮಹಿಳೆಯರ ಮೇಲೆ ಹಲ್ಲೆ ಮಾಡುವಂತದೆಲ್ಲ ವೈರಲ್ ಆಗಿದೆ ಮಹಿಳೆಯರ ಮೇಲೆ ನನಗ್ ಗೊತ್ತಿದ್ದಂಗೆ ಇದು ಯಾವುದೇ ಒಂದು ಹಲ್ಲೆ ಆಗಿಲ್ಲ ನಾನು ವಿಡಿಯೋನ ನೋಡಿದ್ದೇನೆ ನನಗೆ ವಿಡಿಯೋನ ಹಾಕಿರೋ ವಿಡಿಯೋಗಳನ್ನ ನಾನು ನೋಡಿದ್ದೇನೆ ಎಲ್ಲೂ ಕೂಡ ಅನಂತ್ ಕುಮಾರ್ ಹೆಗಡೆ ಅವರೇ ಆಗಲಿ ಅನಂತ್ ಕುಮಾರ್ ಅವ್ರ ಜೊತೆಲಿದ್ದವರೇ ಆಗಲಿ ಗನ್ಮ್ಯಾನ್ ಇರ್ಬೋದು ಮುಸಲ್ಮಾನರು ಬಂದು ಏನೋ ಒಂದು ಥ್ರೆಟ್ ಮಾಡಂತ ಬಂದ ಸಂದರ್ಭದಲ್ಲಿ ಗನ್ಮ್ಯಾನ್ ಅವ್ರ ಆತ್ಮರಕ್ಷಣೆಗೆ ಅನಂತ್ ಕುಮಾರ್ ಅವ್ರನ್ನ ತಡೆದಿರ್ಬೋದು ಅಲ್ಲಿಂದ ಬಂದು ಹೊಡೆಯಕ್ ಬಂದಂತವ್ರನ್ನ ತಡೆದಿರ್ಬೋದು ಬಿಟ್ರೆ ಇಲ್ಲಿ ಯಾವುದೇ ವಿಷಯದಲ್ಲಿ ಅನಂತ್ ಕುಮಾರ್ ಅವ್ರ ಹೆಗಡೆ ಅವರ ಗನ್ಮ್ಯಾನ್ ಆಗ್ಲಿ ಡ್ರೈವರ್ ಆಗ್ಲಿ ನನಗೆ ಮೇಲ್ನೋಟಕ್ಕೆ ಕಾಣಿಸೋದು ಯಾರ್ದು ಇಲ್ಲಿ ತಪ್ಪಿಲ್ಲ ಅಂತ ಅನ್ಸುತ್ತೆ ನನಗೆ ಅಲ್ಲ ನನ್ಗೆ ಗೊತ್ತಿಲ್ಲ ಅಲ್ಲಿ ಮುರಿದಿದೆಯೋ ಗೊತ್ತಿಲ್ವಲ್ಲ ನಾನೀಗ ಅವ್ರನ್ನ ಆಸ್ಪತ್ರೆಗೆ ಹೋಗಿ ನೋಡ್ತೀನಿ ನಾನು ಭೇಟಿ ಮಾಡ್ತೀನಿ ಅವರು ನಮ್ಮ ಪರಿಚಯದವರೇನೆ ಅವ್ರೇನೋ ಪಾಕಿಸ್ತಾನದಿಂದ ಬಂದಂತವ್ರಲ್ಲ ಇಲ್ಲೆಲ್ಲಾ ಮುಸಲ್ಮಾನಗಳು ಸಾವಿರಾರು ವರ್ಷಗಳಿಂದ ಸೌಹಾರ್ದತ್ವವಾಗಿ ನಾವು ಬದುಕ್ತಿದೀವಿ ಇಲ್ಲಿ ನಾವು ನಮ್ಮ ಕ್ಷೇತ್ರದಲ್ಲಿ ಇರ್ಬೋದು ಪಕ್ಕದ ನೆಲಮಂಗಲ ಕ್ಷೇತ್ರ ಇರ್ಬೋದು ಸೌಹಾರ್ದ ಬದುಕ್ತಿವಿ ಆದ್ರೆ ಈ ಸಂದರ್ಭದಲ್ಲಿ ಯಾರೇ ಕೂಡ ರಾಜಕೀಯ ಮಾಡಬಾರ್ದು ಏನೋ ಕೇಸ್ ಕೊಡಿ ಜೈಲ್ಗೆ ಹಾಕ್ಸಿ ಈ ರೀತಿಯ ಒಂದು ಆಕ್ಸಿಡೆಂಟ್ ಆಗಿರ್ಬೇಕಾದ್ರೆ ಭಾವನಾತ್ಮಕವಾಗಿ ಒಳಗಾಗಿ ಮನುಷ್ಯ ಹೊಡೆದಾಡೋದು ಸಹಜ ಆದ್ರೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ರಾಜಕೀಯ ಕ್ಷೇತ್ರದಲ್ಲಿ ಒಂದು ನಮಗೆ ತುಂಬಾ ತಾಳ್ಮೆ ಇರಬೇಕು